ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಸಂಘರ್ಷ ಸರ್ಕಾರ ಮತ್ತು ರೈತರ ನಡುವೆ ನೇರವಾಗಿರ್ತಕ್ಕಂತಹ ಸಂಘರ್ಷ ಇವತ್ತು ಆರಂಭವಾಗಿ ಹೋಗ್ಬಿಟ್ಟಿದೆ. ಈಗಾಗಲೇ ನಾವು ನೋಡಿದ್ವಿ ಈ 518 ಎಕರೆ ಜಾಗಕ್ಕೆ ಫೈನಲ್ ನೋಟಿಫಿಕೇಶನ್ ಏನಾಗಿತ್ತು, ಅದರಲ್ಲಿ ಒಂದು ಗ್ರಾಮ ಮಂಡಲಹಳ್ಳಿ. ಆ ಮಂಡಲಹಳ್ಳಿಯಲ್ಲಿ ರೈತರ ಆ ಭೂಮಿಯನ್ನು ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಯಾವ ರೀತಿ ಎಲ್ಲ ರೈತರು ಕೂಡ ಆಕ್ರೋಶಗೊಂಡು ಅವರನ್ನು ಇಲ್ಲಿಂದ ಓಡಿಸಿದ್ರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಈಗೆಲ್ಲ ಅನೇಕ ರೈತರುಗಳ ಮೇಲೆ ಕೂಡ ಈಗಾಗಲೇ FIR ದಾಖಲಾಗಿದೆ. ಅದೇ ಸ್ಥಳದಲ್ಲಿದ್ದೇವೆ. ಇದೇ ಮಂಡಲಹಳ್ಳಿಯ ಒಂದು ಜಾಗ ನಾವು ನಿನ್ನೆ ನೋಡ್ಬೋದು. ಈ ಸ್ಥಳದಲ್ಲಿ ಎಲ್ಲ ಒಂದು ರೈತರುಗಳು ನಿನ್ನೆ ಎಲ್ಲರನ್ನೂ ಕೂಡ ಆ ಒಂದು ಸರ್ವೆಗೆ ಬಂದಂಥ ಅಧಿಕಾರಿಗಳನ್ನು ಓಡಿಸ್ಕೊಂಡು ಹೋದಂಥದ್ದು ಮಂಡಲಹಳ್ಳಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಭಾಗದಲ್ಲಿ ಮಂಡಲಹಳ್ಳಿಯ ಸರ್ವೆ ನಂಬರ್ 3 ಮತ್ತು 4 ಅಲ್ಲಿ ಅವರು ಅಧಿಕಾರಿಗಳು ಬಂದಾಗ ಸರ್ವೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರುಗಳೆಲ್ಲರೂ ಕೂಡ ಬಹಿರ್ಮಂಗಲದಲ್ಲಿ ಅವರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. 491 ದಿವಸಗಳು ಈಗಾಗಲೇ ಕಳೆದಿರುವಂಥದ್ದು. 490ನೇ ದಿವಸಕ್ಕೆ ಇಲ್ಲಿ ಅಧಿಕಾರಿಗಳು ಬರ್ತಾರೆ. ನಾವು ನೋಡ್ಬೋದು ಇಲ್ಲಿ ಎಲ್ಲ ಕುರಿಗಳಿಲ್ಲಿ ಎಲ್ಲ ಕೂಡ ಕುರಿ ಮೇಯಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ಒಂದು ಗ್ರಾಮ ಏನಿದೆ ಮಂಡಲಹಳ್ಳಿ ಇರ್ಬೋದು, ಬೈರ್ಮಂಗಲ ಇರ್ಬೋದು, ಇವ್ಯಾವ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಗ್ರಾಮಗಳಿದಾವಲ್ಲ, ಕಂಚುಗಾರನಹಳ್ಳಿ, ಅವೆಲ್ಲವೂ ಕೂಡ ಸಮೃದ್ಧವಾಗಿರ್ತಕ್ಕಂಥ ಕೃಷಿ ಭೂಮಿ. ನೋಡಿ ಅಲ್ಲೆಲ್ಲ ಹಸುಗಳು ಯಾವ ರೀತಿ ಅವೆಲ್ಲವೂ ಕೂಡ ನೋಡ್ತಾ ಇದ್ದಾವೆ. ಅವೆಲ್ಲ ಕೂಡ ಆ ಒಂದು ಅಮಾಯಕ ಕಣ್ಣಿನಿಂದ ನೋಡ್ತಾ ಇದ್ದಾವೆ. ಯಾಕೆ ನಮ್ಮನ್ನು ಇಲ್ಲಿಂದ ಎತ್ತಂಗಡಿ ಮಾಡ್ತಾ ಇದ್ದೀರಿ ಅಂಥೇಳಿ ಪಾಪ ಅವೆಲ್ಲ ಕೂಡ 6.5 ಲಕ್ಷ ಲೀಟರ್ ಹಾಲು ಈ ಭಾಗದಿಂದ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಎಲ್ಲ ಕೂಡ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಸಮೃದ್ಧವಾಗಿರ್ತಕ್ಕಂಥ ಕೃಷಿ ಭೂಮಿ ಇದೆ. ಸರ್ಕಾರ ಹೇಳ್ತದೆ ಇದನ್ನು ಬರಡು ಭೂಮಿ, ಇಲ್ಲಿ ಇರ್ತಕ್ಕಂಥವ್ರು ಯಾರು ರೈತರಿಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಅವರಿಗೆ ಅದು ಹೇಳೋದಕ್ಕೆ ಮಾತು ಬರ್ತದೆಯೋ, ಹೆಂಗೆ ಬಾಯಿ ಬರ್ತದೆಯೋ ಭಗವಂತನಿಗೆ ಗೊತ್ತು. ಅವ್ರಿಗೆ ಕಾಣಿಸ್ತಾ ಇಲ್ವಾ? ರೈತರೆಲ್ಲರೂ ಕೂಡ ಹೇಳ್ತಾರೆ ಕಣ್ಣಿಗೇನಾದ್ರೂ ಪೊರೆಗೆರೆ ಬಂದಿದೆಯಾ ನೋಡ್ರಿ, ಇದು ಎಲ್ಲಿ ನೋಡಿದ್ರು ಹಚ್ಚ ಹಸುರಿನ ತೋಟ, ಸಮೃದ್ಧವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂತಹ ಭೂಮಿ ಇಲ್ಲಿದೆ. ಒಬ್ಬೊಬ್ಬ ರೈತರು ಅವರು ಸ್ವಾವಲಂಬಿಯಾಗಿ ಇಡೀ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂತಹ ಅನ್ನದಾತನ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.